ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಭಗವಂತರನ್ನು ಆರಾಧಿಸಲು ಮತ್ತು ಮನಸ್ಸಿನ ನೆಮ್ಮದಿಯನ್ನು ಪಡೆದುಕೊಳ್ಳಲು ಹಾಗೂ ದೈವಿಕ ಕೃಪೆಗೆ ಪಾತ್ರರಾಗಲು ಅನೇಕ ಮಾರ್ಗಗಳನ್ನು ಸೂಚಿಸಲಾಗಿದೆ. ಈ ಮಾರ್ಗಗಳಲ್ಲಿ ಜಪ, ತಪ, ಯಜ್ಞ, ಯಾಗ ಮತ್ತು ಧ್ಯಾನ ಅನುಷ್ಠಾನಗಳಂತಹ ಕಠಿಣ ಮಾರ್ಗಗಳು ಎಲ್ಲರಿಗೂ ಸಾಧ್ಯವಾಗದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ಸಾಮಾನ್ಯ ಜನರಿಗೂ ಅತ್ಯಂತ ಸರಳವಾಗಿ, ಸುಲಭವಾಗಿ ಹಾಗೂ ಅತ್ಯಂತ ಭಕ್ತಿ ಪ್ರಧಾನವಾಗಿ ಭಗವಂತರ ಸಾನ್ನಿಧ್ಯವನ್ನು ತಲುಪಲು ಕಲ್ಪಿಸಲ್ಪಟ್ಟಿರುವಂತಹ ಶ್ರೇಷ್ಠ ಮಾರ್ಗವೆಂದರೆ ಅದು ಅರ್ಚನೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಅರ್ಚನೆ ಎಂದರೇನು, ಅರ್ಚನೆಯನ್ನು ಏಕೆ ಮಾಡಬೇಕು, ಅರ್ಚನೆ ಮಾಡುವಾಗ ರಾಶಿ ನಕ್ಷತ್ರಗಳನ್ನು ಏಕೆ ಹೇಳಬೇಕು, ರಾಶಿ ನಕ್ಷತ್ರಗಳು ಗೊತ್ತಿಲ್ಲದಿದ್ದಲ್ಲಿ ನಾವು ಏನು ಮಾಡಬೇಕು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ. ಅರ್ಚನೆ ಎಂದರೇನು? ಅರ್ಚನೆ ಎಂದರೆ ಸಂಸ್ಕೃತ ಭಾಷೆಯಲ್ಲಿ ಗೌರವಿಸುವುದು ಅಥವಾ ಪೂಜಿಸುವುದು ಎಂಬರ್ಥ ಬರುತ್ತದೆ. ನವವಿಧ ಭಕ್ತಿಗಳಲ್ಲಿ ಅಂದರೆ 9 ಪ್ರಕಾರದ ಭಕ್ತಿಗಳಲ್ಲಿ ಅರ್ಚನಂ ಅಥವಾ ಅರ್ಚನೆಗೆ 5ನೆಯ ಸ್ಥಾನವಿದೆ. ಸಾಮಾನ್ಯವಾಗಿ ಅರ್ಚನೆಯನ್ನು ದೇವಸ್ಥಾನಗಳಲ್ಲಿ ಅರ್ಚಕರು ಭಕ್ತರ ಪರವಾಗಿ ಮಾಡುತ್ತಾರೆ. ಅರ್ಚನೆಯ ಬಗ್ಗೆ ಅರಿತಿರುವವರು ಅಥವಾ ತಿಳಿದವರು ತಮ್ಮ ಮನೆಗಳ ದೇವರ ಕೋಣೆಯಲ್ಲಿಯೂ ಸಹ ಅರ್ಚನೆಯನ್ನು ಮಾಡಬಹುದು. ದೇವಸ್ಥಾನಗಳಲ್ಲಿ ಅರ್ಚಕರು ಭಕ್ತಾದಿಗಳ ಪರವಾಗಿ ದೇವರ ಅಷ್ಟೋತ್ತರ ಶತನಾಮಾವಳಿ ಅಥವಾ ಸಹಸ್ರನಾಮಾವಳಿಗಳನ್ನು ಪಠಣ ಮಾಡುತ್ತಾ ತುಳಸಿ, ಹೂವು, ಬಿಲ್ವಪತ್ರೆ, ಕುಂಕುಮಗಳನ್ನು ದೇವರಿಗೆ ಅರ್ಪಣೆ ಮಾಡುತ್ತಾರೆ. ಇದನ್ನೇ ಅರ್ಚನೆ ಎನ್ನಲಾಗುತ್ತದೆ. ದೇವಿಯ ಆರಾಧನೆಯಲ್ಲಿ ಕುಂಕುಮವನ್ನು ಬಳಸಿ ಕುಂಕುಮಾರ್ಚನೆ ಮಾಡಲಾಗುತ್ತದೆ. ಶಿವದೇವರಿಗೆ ಬಿಲ್ವಪತ್ರೆಗಳನ್ನು ಬಳಸಿ ಓಂ ನಮಃ ಶಿವಾಯ ಎಂಬ ಶಿವಪಂಚಾಕ್ಷರಿ ಮಂತ್ರವನ್ನು ಪಠಣ ಮಾಡುತ್ತಾ ಅರ್ಚನೆಯನ್ನು ಮಾಡಲಾಗುತ್ತದೆ. ಮಹಾವಿಷ್ಣುದೇವರು ಮತ್ತು ಶ್ರೀಕೃಷ್ಣ ಪರಮಾತ್ಮರಿಗೆ ಪೂಜೆಯನ್ನು ಮಾಡುವಾಗ ತುಳಸಿ ದಳಗಳಿಂದ ತುಳಸಿ ಅರ್ಚನೆ ಮಾಡಲಾಗುತ್ತದೆ. ಇದಲ್ಲದೆ ವಿವಿಧ ಬಗೆಯ ಸುಗಂಧಿತ ಪುಷ್ಪಗಳಿಂದ ದೇವರಿಗೆ ಅರ್ಚನೆಯನ್ನು ಮಾಡುವುದನ್ನು ಪುಷ್ಪಾರ್ಚನೆ ಎಂದು ಕರೆಯಲಾಗುತ್ತದೆ. ಅರ್ಚನೆಯ ನಂತರ ಭಕ್ತಾದಿಗಳಿಗೆ ಮಂತ್ರಗಳ ಕಂಪನಗಳನ್ನು ಒಳಗೊಂಡಂತಹ ತೀರ್ಥ ಮತ್ತು ಪ್ರಸಾದವನ್ನು ವಿತರಿಸಲಾಗುತ್ತದೆ. ಈ ಅರ್ಚನೆಯು ಭಕ್ತ ಹಾಗೂ ಭಗವಂತರ ನಡುವೆ ಒಂದು ಅದೃಶ್ಯವಾದ ಸೇತುವೆಯನ್ನು ನಿರ್ಮಿಸುತ್ತದೆ. ಅರ್ಚನೆಯನ್ನು ಮಾಡುವಾಗ ರಾಶಿ, ನಕ್ಷತ್ರ ಮತ್ತು ಗೋತ್ರಗಳನ್ನು ಏಕೆ ಉಲ್ಲೇಖಿಸಲಾಗುತ್ತದೆ? ದೇವಾಲಯಗಳಲ್ಲಿ ಅರ್ಚನೆಯನ್ನು ಮಾಡುವ ಮೊದಲು ಅರ್ಚಕರು ನಿಮ್ಮ ಹೆಸರು, ಗೋತ್ರ, ರಾಶಿ, ನಕ್ಷತ್ರಗಳನ್ನೆಲ್ಲ ಕೇಳಿ ಸಂಕಲ್ಪ ಮಾಡುತ್ತಾರೆ. ಇದರ ಹಿಂದೆ ಪ್ರಬಲ ಜ್ಯೋತಿಷ್ಯ ಶಾಸ್ತ್ರದ ಕಾರಣಗಳಿವೆ. ಈ ಜಗತ್ತಿನಲ್ಲಿ ಒಂದೇ ಹೆಸರಿನ ಕೋಟ್ಯಾಂತರ ಜನರಿರಬಹುದು. ಒಂದೇ ಹೆಸರಿನ 100 ಜನರು ಪ್ರತಿನಿತ್ಯ ಆ ದೇಗುಲಕ್ಕೆ ಬರಬಹುದು. ಅರ್ಚನೆಯನ್ನು ಮಾಡುವಾಗ ಆ ಪೂಜೆಯ ಫಲ ನಿಖರವಾಗಿ ನಿಮಗೆ ತಲುಪಲು ಬ್ರಹ್ಮಾಂಡದಲ್ಲಿ ನಿಮ್ಮ ಆಧ್ಯಾತ್ಮಿಕ ವಿಳಾಸವನ್ನು ನೀಡಬೇಕಾಗುತ್ತದೆ. ಉದಾಹರಣೆಗೆ, ನಾವು ಯಾರಿಗಾದರೂ ಪತ್ರವನ್ನು ಬರೆಯಬೇಕಾದರೆ ಮನೆಯ ನಂಬರ್, ಗಲ್ಲಿ ಅಥವಾ ರಸ್ತೆ, ಊರಿನ ಹೆಸರನ್ನು ಬರೆಯಲಾಗುತ್ತದೆ. ಅದೇ ರೀತಿ ಈ ವಿಶಾಲವಾದ ಬ್ರಹ್ಮಾಂಡದಲ್ಲಿ ನಾವು ಹುಟ್ಟುವ ಸಮಯದಲ್ಲಿ ಗ್ರಹ ಮತ್ತು ನಕ್ಷತ್ರಗಳು ಎಲ್ಲಿದ್ದವು ಎಂಬುದರ ಆಧರಿಸಿಯೇ ನಮ್ಮ ರಾಶಿ ಮತ್ತು ನಕ್ಷತ್ರಗಳು ನಿರ್ಧಾರವಾಗುತ್ತವೆ. ಅರ್ಚನೆಯಲ್ಲಿ ರಾಶಿ, ನಕ್ಷತ್ರ ಮತ್ತು ಗೋತ್ರವನ್ನು ಉಲ್ಲೇಖಿಸುವುದು ಎಂದರೆ ಭಗವಂತರಿಗೆ ಈ ಬ್ರಹ್ಮಾಂಡದಲ್ಲಿ ನಮ್ಮ ನಿಖರವಾದ ಆಧ್ಯಾತ್ಮಿಕ ವಿಳಾಸವನ್ನು ನೀಡಿದಂತೆ. ಈ ಒಂದು ನಿರ್ದಿಷ್ಟ ವ್ಯಕ್ತಿಗೆ ಒಳ್ಳೆಯದಾಗಲಿ ಎಂದು ಅರ್ಚಕರು ನಮ್ಮ ಪರವಾಗಿ ದೇವರಿಗೆ ಸಂಕಲ್ಪವನ್ನು ಮಾಡಲು ಇದು ಸಹಾಯ ಮಾಡುತ್ತದೆ. ಅರ್ಚನೆಯನ್ನು ಮಾಡಿಸುವಾಗ ರಾಶಿ, ನಕ್ಷತ್ರ ಹೇಳುವ ಮತ್ತೊಂದು ಕಾರಣವೆಂದರೆ ಪ್ರತಿಯೊಂದು ರಾಶಿ ಮತ್ತು ನಕ್ಷತ್ರಕ್ಕೂ ಸಹ ಒಬ್ಬೊಬ್ಬ ಅಧಿದೇವತೆ ಅಥವಾ ಗ್ರಹಗಳ ನಾಯಕತ್ವವಿರುತ್ತದೆ. ಜಾತಕದಲ್ಲಿ ಗ್ರಹಗತಿಗಳು ಸರಿ ಇಲ್ಲದಿರುವಾಗ ಕಷ್ಟಗಳು ಎದುರಾಗುತ್ತವೆ. ಅರ್ಚನೆಯನ್ನು ಮಾಡುವಾಗ ನಮ್ಮ ರಾಶಿ, ನಕ್ಷತ್ರವನ್ನು ಉಲ್ಲೇಖಿಸಿ ಮಂತ್ರವನ್ನು ಪಠಣ ಮಾಡುವಾಗ ಆ ಮಂತ್ರದ ಕಂಪನಗಳು ನೇರವಾಗಿ ಆ ರಾಶಿಗೆ ಸಂಬಂಧಪಟ್ಟ ನಕಾರಾತ್ಮಕ ಪ್ರಭಾವಗಳನ್ನೆಲ್ಲ ದೂರ ಮಾಡಿ ಗ್ರಹ ದೋಷಗಳನ್ನು ಶಾಂತಗೊಳಿಸುತ್ತದೆ. ರಾಶಿ ಮತ್ತು ನಕ್ಷತ್ರ ಗೊತ್ತಿಲ್ಲದಿದ್ದರೆ ಏನು ಮಾಡಬೇಕು? ಅನೇಕ ಜನರಿಗೆ ತಮ್ಮ ನಿಖರವಾದ ಜನ್ಮ ಸಮಯ ಗೊತ್ತಿರುವುದಿಲ್ಲ ಅಥವಾ ಜಾತಕವೇ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅರ್ಚನೆಯನ್ನು ಮಾಡಿಸಲು ಹಿಂಜರಿಯಬೇಕಾಗಿಲ್ಲ. ನಮ್ಮ ಹಿಂದೂ ಧರ್ಮಶಾಸ್ತ್ರದಲ್ಲಿ ಇದಕ್ಕೂ ಸಹ ಅನೇಕ ಸುಲಭ ಪರ್ಯಾಯ ಮಾರ್ಗಗಳಿವೆ. ಅವುಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ನಾಮ ನಕ್ಷತ್ರದ ಬಳಕೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜನ್ಮ ನಕ್ಷತ್ರ ದೊರೆಯದಿದ್ದಲ್ಲಿ ನಾಮ ನಕ್ಷತ್ರವನ್ನು ಬಳಸುವ ನಿಯಮವಿದೆ.
ಅಂದರೆ ನಮ್ಮ ಅಧಿಕೃತ ಹೆಸರು ಅಥವಾ ಜಗತ್ತು ನಮ್ಮನ್ನು ಕರೆಯುವ ಹೆಸರಿನ ಮೊದಲ ಅಕ್ಷರವನ್ನು ಆಧರಿಸಿಯೇ ಒಂದು ರಾಶಿ ಅಥವಾ ನಕ್ಷತ್ರವನ್ನು ನಿರ್ಧರಿಸುವುದು. ಇದನ್ನು ಅರ್ಚಕರ ಬಳಿಯಲ್ಲೇ ಕೇಳಿ ತಿಳಿದುಕೊಳ್ಳಬಹುದು. ಉದಾಹರಣೆಗೆ ಆ ಅಕ್ಷರಕ್ಕೆ ಮೇಷರಾಶಿ ಕೃತಿಕಾ ನಕ್ಷತ್ರ ಬರುತ್ತದೆ. ಜನ್ಮ ನಕ್ಷತ್ರ ತಿಳಿಯದಿರುವಾಗ ನಾಮ ನಕ್ಷತ್ರಕ್ಕೆ ಅಷ್ಟೇ ಮಹತ್ವವಿರುತ್ತದೆ. ಕಾಶ್ಯಪ ಗೋತ್ರವನ್ನು ಬಳಸುವುದು ಅಥವಾ ಶಿವ ಮತ್ತು ವಿಷ್ಣು ಗೋತ್ರವನ್ನು ಬಳಸುವುದು. ನಮ್ಮ ವಂಶದ ಗೋತ್ರ ಗೊತ್ತಿಲ್ಲದಿದ್ದಲ್ಲಿ ಅರ್ಚಕರು ಸಂಕಲ್ಪದಲ್ಲಿ ಕಾಶ್ಯಪ ಗೋತ್ರ ಎಂದು ಉಚ್ಚರಿಸುತ್ತಾರೆ. ಏಕೆಂದರೆ ಪುರಾಣಗಳ ಪ್ರಕಾರ ಕಾಶ್ಯಪ ಮಹರ್ಷಿಗಳನ್ನು ಇಡೀ ಸೃಷ್ಟಿಯ ಮೂಲ ಪಿತಾಮಹ ಎಂದು ಪರಿಗಣಿಸಿರುವುದರಿಂದ ಗೋತ್ರ ತಿಳಿಯದೇ ಇರುವವರೆಲ್ಲರೂ ಕಾಶ್ಯಪ ಗೋತ್ರವನ್ನೇ ಬಳಸಬಹುದು. ಸೃಷ್ಟಿಯ ಸಮಸ್ತ ಜೀವರಾಶಿಗಳು ಆ ಪರಮಾತ್ಮರಿಂದಲೇ ಉದ್ಭವಿಸಿವೆ. ಆದ್ದರಿಂದ ಗೋತ್ರ ಗೊತ್ತಿಲ್ಲದಿದ್ದಲ್ಲಿ ಶಿವಗೋತ್ರ, ವಿಷ್ಣು ಗೋತ್ರ ಎಂದು ಹೇಳಿಯೂ ಸಹ ಅರ್ಚನೆಯಲ್ಲಿ ಸಂಕಲ್ಪವನ್ನು ಮಾಡಬಹುದು. ಅಜ್ಞಾತ ಎಂದು ಹೇಳಬಹುದು. ರಾಶಿ ನಕ್ಷತ್ರಗಳು ತಿಳಿಯದೇ ಇರುವಾಗ ನೇರವಾಗಿ ಅರ್ಚಕರಲ್ಲಿ ರಾಶಿ ನಕ್ಷತ್ರ ತಿಳಿದಿಲ್ಲ ಎಂದು ಹೇಳಬಹುದು. ಆಗ ಅರ್ಚಕರು ಸಂಕಲ್ಪವನ್ನು ಮಾಡುವಾಗ ಅಜ್ಞಾತ ರಾಶಿ, ಅಜ್ಞಾತ ನಕ್ಷತ್ರ, ಜನ್ಮನಾಮಧಾರಸ್ಯ ಎಂದು ಹೇಳಿ ಪೂಜೆಯನ್ನು ನೆರವೇರಿಸುತ್ತಾರೆ. ಅಂದರೆ ರಾಶಿ ನಕ್ಷತ್ರ ತಿಳಿಯದೇ ಇರುವ ಈ ಹೆಸರಿನ ಭಕ್ತನಿಗಾಗಿ ಪೂಜೆಯನ್ನು ಸಲ್ಲಿಸುತ್ತಲಿರುವೆ ಎಂದರ್ಥ. ಭಾವಗ್ರಾಹಿ ಜನಾರ್ದನ ಎಂಬ ಮಾತಿದೆ. ಅಂದರೆ ದೇವರು ಭಕ್ತನ ಭಾವನೆಯನ್ನು ಸ್ವೀಕರಿಸುತ್ತಾರೆ ಹೊರತು ಜಾತಕವನ್ನಲ್ಲ. ಕೇವಲ ಭಕ್ತನ ಹೆಸರಿನಿಂದ ದೇವರಿಗೆ ಅರ್ಚನೆಯನ್ನು ಮಾಡಿಸಿದರೂ ಸಹ ಅರ್ಚನೆಯ ಪೂರ್ಣ ಫಲ ನಮ್ಮದಾಗುತ್ತದೆ. ನಮ್ಮ ರಾಶಿ ನಕ್ಷತ್ರ ಗೊತ್ತಿಲ್ಲದೆ ಇದ್ದರೆ ದೇವಸ್ಥಾನದಲ್ಲಿ ಕೇವಲ ಹೆಸರನ್ನು ಕೊಟ್ಟು ಅರ್ಚನೆಯನ್ನು ಮಾಡಿಸುವಾಗ ಅರ್ಚಕರು ಮಂತ್ರವನ್ನು ಹೇಳುವ ಸಂದರ್ಭದಲ್ಲಿ ಕೈ ಮುಗಿದು, ಹೇ ಭಗವಂತ, ನನಗೆ ನನ್ನ ರಾಶಿ ಮತ್ತು ನಕ್ಷತ್ರ ತಿಳಿಯದು, ಆದರೆ ನನ್ನ ಹೆಸರು ಮತ್ತು ನನ್ನ ಭಕ್ತಿ ನಿನಗೆ ಗೊತ್ತಿದೆ. ಸದಾ ನನ್ನನ್ನು ಮತ್ತು ನನ್ನ ಕುಟುಂಬದವರನ್ನು ರಕ್ಷಿಸು ಎಂದು ಮನಸ್ಸಿನಲ್ಲಿಯೇ ಒಂದು ಸಂಕಲ್ಪವನ್ನು ಮಾಡಿ ಪ್ರಾರ್ಥಿಸಬಹುದು. ಶುಭ ನಕ್ಷತ್ರ ಮತ್ತು ಶುಭ ರಾಶಿ. ನಮಗೆ ನಮ್ಮ ಜನ್ಮ ನಕ್ಷತ್ರ ರಾಶಿ ತಿಳಿಯದೇ ಇರುವಾಗ ಅರ್ಚನೆ ನಡೆಯುತ್ತಿರುವ ಆ ದಿನದ ನಕ್ಷತ್ರ ಮತ್ತು ರಾಶಿಯನ್ನೇ ಆಧರಿಸಿ ಅಥವಾ ಸರಳವಾಗಿ ಶುಭ ನಕ್ಷತ್ರ, ಶುಭ ರಾಶಿ ಮತ್ತು ಜನ್ಮನಾಮ ಎಂದು ಹೇಳಿ ಅರ್ಚನೆಯನ್ನು ಮಾಡಬಹುದು. ಅರ್ಚನೆ ಮಾಡಿಸುವುದರಿಂದ ನಮಗೆ ದೊರೆಯುವ ಶುಭ ಫಲಗಳು. ದೇವಸ್ಥಾನಕ್ಕೆ ನಿತ್ಯವೂ ಸಹಸ್ರಾರು ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ. ಅವರೆಲ್ಲರೂ ಸಾಮಾನ್ಯ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಆದರೆ ನಾವು ಅರ್ಚನೆಯನ್ನು ಮಾಡಿಸುವಾಗ ಅರ್ಚಕರು ದೇವರ ಸನ್ನಿಧಿಯಲ್ಲಿ ನಿಂತು ನಮ್ಮ ಹೆಸರು, ನಕ್ಷತ್ರ, ಗೋತ್ರ ಎಲ್ಲವನ್ನು ಉಲ್ಲೇಖಿಸಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಇದು ದೇವರೆದುರು ನಮ್ಮ ವೈಯಕ್ತಿಕ ಪ್ರಾರ್ಥನೆಯನ್ನು ಇರಿಸಲು ಇರುವ ಅಧಿಕೃತ ಮಾರ್ಗವಾಗಿರುತ್ತದೆ. ಭಗವಂತರು ನಮಗೆ ನೀಡಿರುವ ಈ ಸುಂದರ ಜೀವನಕ್ಕೆ ಧನ್ಯವಾದವನ್ನು ಅರ್ಪಿಸಲು ಮತ್ತು ಆರೋಗ್ಯ, ಐಶ್ವರ್ಯ, ನೆಮ್ಮದಿಗಾಗಿ ನಮ್ಮ ಸತ್ಸಂಕಲ್ಪವನ್ನು ಈಡೇರಿಸಲು ಅರ್ಚನೆ ಒಂದು ಪ್ರಾರ್ಥನಾ ಮಾಧ್ಯಮವಾಗಿದೆ. ಮಂತ್ರ ಪಠಣದ ಸಮಯದಲ್ಲಿ ದೇವರಿಗೆ ಅರ್ಪಿತವಾದ ಹೂ, ಹಣ್ಣು ಮತ್ತು ಕುಂಕುಮಗಳು ದೇವರ ದಿವ್ಯ ತೇಜಸ್ಸನ್ನು ಹೀರಿಕೊಂಡಿರುತ್ತವೆ. ಅರ್ಚನೆ ಮುಗಿದ ನಂತರ ದೊರೆಯುವ ಈ ಪ್ರಸಾದವನ್ನು ನಾವು ಧಾರಣೆ ಮಾಡುವುದರಿಂದ ನಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಉಂಟಾಗುತ್ತವೆ. ಅರ್ಚಕರು ಭಕ್ತರ ಜನ್ಮ ನಕ್ಷತ್ರ ಮತ್ತು ರಾಶಿಯನ್ನು ಉಲ್ಲೇಖಿಸಿ ದೇವರಿಗೆ ಅರ್ಚನೆಯನ್ನು ಮಾಡುವುದರಿಂದ ಆ ಭಕ್ತನ ಜಾತಕದಲ್ಲಿ ಇರಬಹುದಾದಂತಹ ಗ್ರಹ ದೋಷಗಳು ಅರ್ಚನೆಯ ಮೂಲಕ ಪರಿಹಾರವಾಗುತ್ತವೆ. ಆತ್ಮೀಯರೇ, ನಮ್ಮ ಸನಾತನ ಹಿಂದೂ ಧರ್ಮದ ಪೂಜಾ ಪರಿಪಾಠದ ಅಂಗವಾಗಿರುವ ಅರ್ಚನೆಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.